शक्तिरूपेण संस्थिताः नमस्तस्यै 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 नमो नमः। ಪ್ರಾತಸ್ಮರಣೀಯ ಆರಾಧ್ಯ ಸದ್ಗುರು ಅವಧೂತ ಗಾಳೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ, ಜಗದ್ಗುರು ಸಿದ್ಧಾರೂಢ ಯತೀಶ್ವರರಲ್ಲಿ, ಸದ್ಗುರು ಮುತ್ತೇಶ್ವರ ಶ್ರೀಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆಗೈತಾ ಕಾರ್ಯಕ್ರಮಕ್ಕೆ ಕಾರಣೀಭೂತಳಾಗಿರುವಂತಹ ಜಗಜ್ಜನನಿ ಶಾಂಭವಿಯ ಸ್ವರೂಪಿಯಾಗಿರುವಂತಹ ಮಹಾಲಕ್ಷ್ಮಿ ಮಾತೆಯ ಶ್ರೀಪೀಠದಲ್ಲಿ ಕೂಡ ಭಕ್ತಿಯಿಂದ ನತಮಸ್ತಕನಾಗಿ, ಗ್ರಾಮದ ಸಕಲ ಅಧಿದೇವತೆಗಳ ಶ್ರೀಚರಣಗಳಲ್ಲೂ ಕೂಡ ಭಕ್ತಿಯಿಂದ ನತಮಸ್ತಕನಾಗುತ್ತಾ, ನವನಿರ್ಮಾಣಗೊಂಡಿರುವಂತಹ ಗೋಪುರಕ್ಕೆ ಕಳಸಾರೋಹಣ ಕಾರ್ಯಕ್ರಮವನ್ನ ವಿಜೃಂಭಣಾಪೂರ್ವಕವಾಗಿ ಆಚರಿಸ್ತಾ ಇರುವಂತಹ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಯಲ್ಲಪ್ಪ ಸ್ವಾಮಿ ಒಡೆಯರ್ ಅವರು ಹಾಗೂ ರಾಚಯ್ಯ ಹಿರೇಮಠ ಅವರು, ನಮ್ಮ ತಪಸ್ವಿ ಸುರೇಶ್ ಸ್ವಾಮಿಗಳು, ಎಲ್ಲ ಸಂಪೂಜ್ಯರಲ್ಲಿಯೂ ಕೂಡ ಶರಣ ಸಮರ್ಪಣೆಗಾಯ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕುಂಭೋತ್ಸವ ಆರತಿಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ತಾಯಂದಿರಿಗೂ ಕೂಡ ಶರಣ ಸಮರ್ಪಣೆಗೈದು, ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ಪಲ್ಲಕ್ಕಿಗಳ ದೇವರೈಸಿಗಳಲ್ಲಿಯೂ ಕೂಡ ಅಭಿವಂದನೆ ಸಮರ್ಪಣೆಗೈತಾ ಯಾವತ್ತು ಹಡೇನಾಳ್ ಗ್ರಾಮದ ಗುರು ಹಿರಿಯರಲ್ಲಿಯೂ ಕೂಡ ಶರಣ ಸಮರ್ಪಣೆಗೈತಾ ಶಿವಸ್ವರೂಪಿಗಳೇ. ಬಹುಶಃ ನಮ್ಮ ಗ್ರಾಮಕ್ಕೆ ಮೇಲಿಂದ ಮೇಲೆ ಜಾತ್ರೆ ಜರುಗ್ತಾವ ಅಂದ್ರ ನಮ್ಮೆಲ್ಲರ ಮನಸ್ಸು ಬಹಳ ಚಂದಂಗೆ ಸ್ವಚ್ಛಂಗಿ ಬಹಳ ಖುಷಿಯಿಂದ ಇರ್ತಾವ ಅನ್ನೋದ್ರಿಂದ ಜಾತ್ರೆ ಜರುಗ್ತಿರ್ತಾವ. ಅಂತ ಖುಷಿ ಒಳಗೆಲ್ಲ ನಾವೆಲ್ಲರೂ ಪಾಲ್ಗೊಂಡಿವಿ. ಮನುಷ್ಯನ ಬದುಕ ಬಹಳ ಒಂದು ವೈಚಿತ್ರ್ಯಮಯವಾಗಿ ಇರುವಂತದ್ದದ. ಮನುಷ್ಯನ ಬದುಕಿಗೆ ಏನೋ ತರಹವಾಗಿ ಬದುಕೋದಕ್ಕಿಂತಲೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದದ್ದ ಮನುಷ್ಯನ ಆದ್ಯ ಕರ್ತವ್ಯ. ಮನುಷ್ಯ ಸಾಕಷ್ಟು ಸಂಪಾದನೆ ಮಾಡ್ತಾನ, ಸಾಕಷ್ಟು ರೀತಿ ಬೆಳ್ಕೊಂಡಿರ್ತಾನ, ಸಾಕಷ್ಟು ಜನ ಸಂಪರ್ಕ ಇರ್ತದ. ಪರಂತು ಎಲ್ಲಾ ಸಂಪರ್ಕಗಳ ಮಧ್ಯದಲ್ಲಿ ತನ್ನದೇ ಆದಂತಹ ಸುಖ ಶಾಂತಿಯನ್ನು ಕಾಣದ ಹೋದ್ರೆ ಅವನ ಜೀವನಕ್ಕೆ ಏನೂ ಕೂಡ ಅರ್ಥ ಇರಂಗಿಲ್ಲ. ಬಹಳ ಸಂಪತ್ತಿರಬಹುದು, ಪರಂತು ಸಂಪತ್ತಿದ್ದವರಿಗೆ ಸುಖ ಇರಬೇಕಂತ ನಿಯಮ ಇಲ್ಲ, ಬಡತನದಲ್ಲಿದ್ದವರು ದುಃಖದಲ್ಲಿ ಇರ್ಬೇಕಂತ ನಿಯಮ ಇಲ್ಲ. ಎಲ್ಲರಿಗೂ ಕೂಡ ಸುಖ ಏನದ ಅದು ಸಿರಿತನ ಬಡತನಕ್ಕೆ ಸಂಬಂಧಪಟ್ಟಿಲ್ಲ, ಅದು ಮನಸ್ಸಿನ ಒಂದು ಇರುವಿಕೆಯನ್ನು ಬಹಳ ಚಂದಾಗಿ ಹೇಳ್ತದ. ಇವತ್ತಿನ ದಿವಸ ನಾವು ಮಹಾಲಕ್ಷ್ಮಿಯ ಒಂದು ವಿಶೇಷವಾದಂತಹ ಗೋಪುರ ಕಳಸಾರೋಹಣ ಮಾಡ್ಲಾಕತ್ತೀವಿ. ಇತ್ಯರ್ಥ ಇಲ್ಲಿ ಬಂದಂತ ಎಲ್ಲ ಮುತ್ತೈದರು ಅಥವಾ ಕುಂಭೋತ್ಸವವನ್ನು ಮಾಡುವಂತ ತಾಯಂದಿರೊಳಗ ಎಂತ ಹರುಷ ಇರ್ತದ ಅಂದ್ರ, ಮನಿಯೊಳಗೆ ಮದುವೆ ಮಾಡ್ಲಾಕತ್ತೀವಿ ಅಂದ್ರೆ ಬಹಳ ತರ ಖುಷಿ ಇರ್ತದ. 4-5 ದಿವಸ ಓಡ್ಯಾರ ಕಾಲ್ ನುಸ್ತಿರ್ತಾವ. ಪರಂತು ಯಾವಾಗ ಕುಂಭ ಹೊರತೀವಿ ನೂಸು ಕಾಲ್ ಸಹಿತ ಕಡಿಮೆ ಆಗಿ ಖುಷಿ ಯಾಕಿರ್ತದ ಅಂದ್ರ ಆ ಭಕ್ತಿ ಪ್ರೀತಿ ಅಂತ ಕೆಲಸ ಮಾಡಿಸ್ತಿರ್ತದ. ಯಾರಲ್ಲಿ ಭಕ್ತಿ ಅದ, ಯಾರಲ್ಲಿ ಆ ತರಹವಾದಂತ ಪ್ರೀತಿ ಇರ್ತದ, ಆ ಪ್ರೀತಿ ಈ ಜಗತ್ತಿನಲ್ಲಿ ಯಾವುದೇ ತರಹದ ವಸ್ತುಗಳು ನಮಗೆ ಆ ಪ್ರೀತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರೀತಿಯನ್ನ ಕಾಣಬೇಕಂತೇಳಿ ನಮ್ಮೆಲ್ಲ ಹಿರಿಯರು ಏನ್ ಮಾಡ್ಯಾರ, ಯಾವ ಜಾತಿ ಗೋತ್ರ ಕುಲಗಳನ್ನು ನೆನೆಸಲಾರ್ದ ಎಲ್ಲರೂ ಕೂಡ ಏನಾದರಾಗು ಮೊದಲು ನಮ್ಗೆಲ್ಲರಿಗೆ ಭಯಪಡ ಐತ್ರಿ. ನಾವ್ ಏನೆಲ್ಲ ಆಗಾಕೊಂತೀವಿ, ಮನುಷ್ಯರ ಒಂದ ಮರತ್ ಎಲ್ಲ ಆದ್ರೂ ಏನು ಪ್ರಯೋಜನ ಇಲ್ಲ. ನೀ ಏನಾರ ಯಾಕಾಗತ್ತ, ನೀ ಮದುವೆಯರ ಆಗು, ಮಣಿಯರ ಕಟ್ಟು, ಶ್ರೀಮಂತ ಆಗು, ಅಧಿಕಾರಿ ಆಗು, ಏನ್ ಬೇಕಾಗತ್ತ, ಸ್ವಾಮಿ ಆಗು, ಮತ್ತೊಂದಾಗು, ಪರಂತು ಎಲ್ಲ ಆಗುವುದಕ್ಕಿಂತ ಮುಂಚೆ ನೀವೊಬ್ಬ ಮನುಷ್ಯ ಅನ್ನೋದನ್ನ ನೆನಪಿಟ್ಕೊಂಡ್ರೆ ಸಾಕು. ಅದಕ್ಕಿಂತ ಹೆಚ್ಚಿಂದ ಏನು ಬೇಕಾಗಿಲ್ಲ. ಹಾಗಾದ್ರೆ ಮನುಷ್ಯ ಅಂದ್ರೆ ನಾವೆಲ್ಲರೂ ಮನುಷ್ಯರಲ್ಲೇನು? ನಾವೆಲ್ಲರೂ ಮನುಷ್ಯರೇ. ಮನುಷ್ಯರ ಸ್ವರೂಪ ಏನದ ಅಂದ್ರ ತನ್ನ ಸುಖದ ಜೊತೆಗೆ ಇನ್ನೊಬ್ಬರನ್ನು ಕೂಡ ಸುಖವಾಗಿ ಕಾಣುವಂಥದ್ದು ನಿಜವಾದಂತ ಮಾನವೀಯ ಲಕ್ಷಣ. ನಾವು ಬಹಳ ಸುಖವಾಗಿರ್ಬೇಕಂತ ಬಯಸ್ತೀವಿ. ಈ ಸುಖವಾಗಿರ್ಬೇಕು ಅನ್ನೋದು ತಪ್ಪಲ್ಲ, ಪರಂತು ಇನ್ನೊಬ್ಬರ ಸುಖವನ್ನು ನೋಡಿ ನಾವು ಸಂತೃಪ್ತಿ ಪಡಬೇಕಾಗ್ತದೆ. ಮನುಷ್ಯಗೆ ಯಾವಾಗ ದುಃಖ ಆಗ್ತದೆ ಅಂತೇಳಿ ಬಹಳ ಸುಂದರವಾಗಿ ವೇದಾಂತದಲ್ಲಿ ಉಪದೇಶ ಮಾಡ್ತಾರ. ತನಗಿರುವಂತಹ ಆಹಾರ ಆಗ್ಲಿ, ತನಗಿರುವಂತಹ ಸಂಪತ್ತಾಗ್ಲಿ, ತನಗಿರುವಂತಹ ಸವಲತ್ತಿನಿಂದ ಬಹಳ ನೋವು ಆಗೋದಿಲ್ಲಂತ. ಯಾವಾಗ ನೋವು ಆಗ್ತದಂದ್ರೆ ಮಗ್ಗಲ ಮನೆಯ ಸವಲತ್ತುಗಳು ಹೆಚ್ಚಾದಾಗ ಮನುಷ್ಯಾಗ ನೋವು ಚಲೋ ಆಗ್ತದೆ. ಸ್ವಾಭಾವಿಕ ನೋಡ್ರಿ, ನಾವು ಹುಟ್ಟಂತ ಸೀರೆ ಇವತ್ತು ಎಲ್ಲರೂ ಒಂದಾದಾವ್, ಯಾರಿಗೆ ನನ್ಸ್ವಾಳ್ತ. ಅಕಸ್ಮಾತ್ ಬೇರೆ ಉಟ್ಕೊಂಡ್ ಬಂದಾರ ಅಂದ್ರೆ ಯಾ ಅಂಗಡಿದಂತ ಚಲನ ಮಾಡಿರ್ತೀವಿ. ನಿಮ್ಮೂರಾಗಲ್ರಿ, ಎಲ್ಲ ಊರಾಗ ಇದ್ದದ್ದು ಪದ್ಧತಿ ಇದೆ. ಎಷ್ಟ ಕಿಮ್ಮತ್ತಿಂದಿರ್ಲಿ, ತಾನು ಉಡುವುದಕ್ಕಿಂತ ಇನ್ನೊಬ್ರು ಏನು ಉಂಟಾರ, ತಾ ಧರಿಸಿದ್ದಕ್ಕಿಂತ ಇನ್ನೊಬ್ರು ಏನು ಧರಿಸ್ಯಾರ, ಇನ್ನೊಬ್ಬರು ಧರಿಸಿದ್ದನ್ನ ನೋಡಿ ಸಹಿಸ್ಕೊಳ್ಳಂತ ಬುದ್ಧಿ ಬಂತಂದ್ರೆ ಮಹಾಲಕ್ಷ್ಮಿ ನಮ್ ಪರಿಪೂರ್ಣ ಆಶೀರ್ವಾದ ಮಾಡ್ತಾಳೆ. ಮುತ್ಯಪ್ಪನ ಆಶೀರ್ವಾದ ಆಗ್ತದೆ. ನಮಗೆ ಎಂತ ಭಾವ ಬೇಕಾಗಿದೆ ಅಂದ್ರೆ, ಯಾರು ಹೆಂಗ ತರವಾಗಿರ್ಲಿ, ಪರಂತು ನನಗಿಷ್ಟು ಇರಾಕ್ ಕೊಟ್ಟಲ್ಲ ಭಗವಂತ. ಇವತ್ತು ನಾವೆಲ್ಲರೂ ಅಂತೀವಿ, ಏನ್ ತೆಗಿರಿ ನಾವೇನು ಸಾಮಾನ್ಯರು ಅಂತೀವಿ. ನಾವು ಸಾಮಾನ್ಯರು ಅಸಾಮಾನ್ಯರು ಗೊತ್ತಿಲ್ಲ.
ಪರಂತು ನಮಗಿರುವಂತ ಶರೀರ ಏನು ಕೊಟ್ಟಾನ ದೇವ್ರ ಬಹಳ ದೊಡ್ಡದು ಕೊಟ್ಟಾನ. ಎಷ್ಟೋ ಮಂದಿಗೆ ಕಣ್ಣಿಲ್ಲ, ಎಷ್ಟೋ ಮಂದಿಗೆ ಕಿವಿ ಇಲ್ಲ, ಎಷ್ಟೋ ಮಂದಿಗೆ ಬಾಯಿ ಇಲ್ಲ, ಎಷ್ಟೋ ಮಂದಿಗೆ ಕೈಕಾಲುಗಳಿಲ್ಲ. ಅವ್ರನ್ನೆಲ್ಲ ಹೋಗಿ ಕೇಳ್ರಿ, ದೇವ್ರ ಏನ್ರಿ ಬಹಳ ದೊಡ್ಡ ಶ್ರೀಮಂತಿಗೆ ಕೊಟ್ಟಾನ. ಏನ್ 4 ಅಂತಸ್ತಿನ ಮಣಿ ಅದ, ಪರಂತು ಆ ಶ್ರೀಮಂತಗ ಕಣ್ಣ ಕಾಣಂಗಿಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದದ? ನಾವ್ ಅಂತೀವಿ ಯಾರು ಶ್ರೀಮಂತರದಾರ ಅಂದ್ರ ಆ ಶ್ರೀಮಂತಿಕೆಗಿಂತಲೂ ಈ ಶರೀರದ ಶ್ರೀಮಂತಿಕೆ. ನಮ್ಗೆ ಚಂದಂಗ್ ಕಣ್ಣು ಕೊಟ್ಟಾನ, ಚಲೋದನ್ನ ನೋಡೋಣ, ಒಳ್ಳೆ ಕಿವಿ ಕೊಟ್ಟಾನ, ಆ ದೇವಿಯ ನಾಮಸ್ಮರಣೆ ಕೇಳೋಣ, ಒಳ್ಳೆ ಬಾಯಿ ಕೊಟ್ಟಾನ, ಇನ್ನೊಬ್ಬರಿಗೆ ಒಳ್ಳೇದನ್ನ ಹರಿಸೋಣ, ಒಳ್ಳೆ ಕೈಕಾಲು ಕೊಟ್ಟಾನ, ಚಂದಂಗ್ ಅಡ್ಡಾಡಕ್ ಕೊಟ್ಟಾನ ಅಂದ್ರ ದೇವಸ್ಥಾನಗಳಿಗೆ ಮಠ ಮಂದಿರಗಳಿಗೆ ಎಲ್ಲಾ ಕಡೆ ಹೋಗಿ ಎಲ್ಲಿ ಹಿರಿಯರ್ ಅದಾರ ಆ ಹಿರಿಯರನ್ನ ನಮಸ್ಕಾರ ಮಾಡಿದೀವ ಅಂದ್ರೆ ನಮ್ ಕೈಕಾಲು ಇದ್ದದ್ದಕ್ಕೂ ಸಾರ್ಥಕ ಆಗ್ತಾವ. ಆ ಕೈ ಎತ್ತಿ ಯಾರ್ಯಾರೇನ ಬಡ್ಯಾಕ್ ಹೊಂಟಿದ್ಯೋ ನಮ್ ಕೈ ಕೊಟ್ಟದ್ದು ದೇವ್ರ ಅಂತ ಇವ್ರಿಗೆ ಯಾಕಾಕ್ ಕೊಟ್ಟನು ಅಂತ ನಮ್ಗೆಲ್ಲರಿಗೆ ಕೊಟ್ಟಂತದ್ದೇನದ, ನಾವೆಲ್ಲರೂ ಬಹಳ ಸಿರಿವಂತರದೇವಿ. ನಾವು ಗುಣದಿಂದ ಸಿರಿವಂತರಾಗಲಿಕ್ಕೆ ಬಹುಶಃ ನಮ್ಮ ರಾಜ್ಯದಲ್ಲಿ ಬಹಳ ವಿಖ್ಯಾತವಾದಂತಹ ಜಾತ್ರೆಯನ್ನ ಮೊನ್ನೆ ದಿವಸ ಮುತ್ತೇಶ್ವರದ್ದನ ಒಂದು ಮಹಾದ್ವಾರದ ಉದ್ಘಾಟನೆ ಸಂದರ್ಭದೊಳಗ ಬಹುಶಃ ಯೂಟ್ಯೂಬ್ನಾಗ ಎಲ್ಲಾ ಕಡೆ ನೋಡಿದ್ರ ಆಶ್ಚರ್ಯ ಅನಿಸ್ತದ. ಬಹುಶಃ ನಮ್ಮ ಸಹಕಾರ ಅಂತಿದ್ರ ಅಂತ ಏನ್ ಜಾತ್ರೆ ಮಾಡ್ತಾರ ಅಂದ್ಕೊಂಡಿದ್ನಿ, ಪರಂತು ಹಡಿಗಳ ಮುತ್ತೇಶ್ವರ ಜಾತ್ರೆ ಅಂದ್ರೆ ಅದು ಯಾರೂ ಕೂಡ ಮಾಡ್ಲಾರ್ದಂಥದ್ದು ಮಾಡಿದ್ರು ಅನ್ನೋಂಥ ಮಾತ ಇವತ್ತು NSX ಮಾತಾಡ್ತಾರಂದ್ರ ತಮ್ಮ ಶ್ರದ್ಧಾ ಭಕ್ತಿ ಏನದ, ತಮ್ಮಲ್ಲಿ ಮುತ್ತೇಶ್ವರಲ್ಲಿ ಇರುವಂತಹ ವಿಶೇಷವಾದಂತಹ ಪ್ರೀತಿ ಏನೈತಿ, ಅದರಿಂದಾಗಿ ಇವತ್ತು ನಮ್ಮ ಗ್ರಾಮ ಶಾಂತಿ ಸುಖ ನೆಮ್ಮದಿಯಿಂದ ಇರ್ತದ. ಇವತ್ತು ಮಹಾಲಕ್ಷ್ಮಿ ಮಂದಿರದ ಒಂದು ಗೋಪುರದ ಕಳಸಾರೋಹಣ ಮಾಡಿವಿ. ಕಳಸಾರೋಹಣ ಮಾಡುದು ಕಳಸ ಅಂದ್ರೆ ಪಂಚಲೋಹದ ಕಳಸ ಇರ್ತದ. ಕಳಸ ಯಾಕೆ ಇಡಬೇಕಾಗಿದ್ರೆ ಬಹಳ ಮಂದಿ ಅಂತಾರೆ, ನಮ್ಮ ಹಿಂದಿನ ಹಿರಿಯರು ಎಲ್ಲರೂ ಎಂತ ಒಂದು ಚಿಂತನೆ ಮಾಡ್ಯಾರ ಅಂದ್ರ ಯಾವ ಶಕ್ತಿಯನ್ನ ದುಷ್ಟ ಶಕ್ತಿಯನ್ನು ಹೊಡೆದಾಕಿಸುವಂತ ಶಕ್ತಿ ಎಲ್ಲಾರಿದ್ರ ದೇವಸ್ಥಾನದ ಗೋಪುರ ಕಳಸಕ್ಕೈತಂತ. ಸ್ವಾಭಾವಿಕ ನಮಗೆಲ್ಲ ಗೊತ್ತಾದ್ರೆ ಎಲ್ಲಾರ ಕೈಯಾಗಿ ಇವತ್ತು ಮೊಬೈಲ್ ಅದಾವ. ಮೊಬೈಲ್ ಎಲ್ಲಾರು ಫೋನ್ಗೆ ಎಷ್ಟೆಷ್ಟೋ ನಂಬರ್ ಅದಾವ. ಯಾವ್ದೋ ನಂಬರ್ಗೆ ಹಚ್ಚಿರಿ ಯಾವ್ದಕ್ಕ ಫೋನ್ ಹೋಗಂಗಿಲ್ಲ. ಇಷ್ಟೆಲ್ಲಾ ಫೋನ್ ಯಾರೋ ಮಾತಾಡೋದು ನನಗ ಬಂದು ಕೇಳಿಸ್ಬೇಕಂದ್ರ ಮೊಬೈಲ್ ಒಳಗೊಂದು ಸಣ್ಣದಾದಂತ ತಾಮ್ರದ ಚಿಪ್ ಇಟ್ಟ. ಎಷ್ಟದೈತ್ರಿ? ಬಹಳ ಸಣ್ಣ ತಾಮ್ರದ ಒಂದು ಚಿಪ್ ಐತಿ. ಆ ಸಣ್ಣ ತಾಮ್ರದ ಚಿಪ್ಪ ಎಲ್ಲೆಲ್ಲಿ ಯಾರ್ಯಾರಿಗೆ ಕನೆಕ್ಟ್ ಆಗ್ಬೇಕಾಗಿದೆ, ಈ ದೇಶದಾಗಿರ್ಲಿ ವಿದೇಶದಾಗಿರ್ಲಿ ಕನೆಕ್ಟ್ ಆಗಿ ಅವ್ರಿಗೆ ಮಾತಾಡಿಸುವಂತ ಸಣ್ಣ ಚಿಪ್ ಇರ್ಬೇಕಾದ್ರೆ ಪರಿಪೂರ್ಣ ತಾಮ್ರವನ್ನು ಹೊತ್ತಂತದ್ದು ಅದಕ್ಕೆ ಎಂತ ಸಾಮರ್ಥ್ಯ ಇರಬಾರ್ದು, ಅದು ನಮ್ಮೆಲ್ಲರಲ್ಲಿರುವಂತ ದುಷ್ಟ ಶಕ್ತಿಯನ್ನು ಕಳಿ ಸಾಮರ್ಥ್ಯ ಐತೆ ಅಂತ ಕಳಸಾರೋಹಣ ಮಾಡ್ತಾರ, ಗೋಪುರ ಕಟ್ಟಿ ಕಳಸ ಇಡ್ತಾರ. ಅದು ಎಲ್ಲಿಯ ತನ ಅದರ ಪ್ರಭೆ ಇರ್ತದಂದ್ರ ನಮ್ಮ ಊರನ್ನು ರಕ್ಷಿಸುವಂತ ಪ್ರಭೆ ಐತಿ. ನಾವೆಲ್ಲರೂ ಮಹಾಲಕ್ಷ್ಮಿ ಮಾತೆಯನ್ನ ಸಂಪತ್ತು ಎಲ್ಲರಿಗೆ ಬೇಕಾಗ್ಯದ, ಈ ಸಂಪತ್ತನ್ನ ಲಕ್ಷ್ಮಿಗೆ ಒಡೆಯಳಂತ ಕೇಳ್ತೀವಿ. ಆ ಮಹಾಲಕ್ಷ್ಮಿ ಮಾತೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಣ, ಹೇ ತಾಯಿ ನಮಗೆಲ್ಲರಿಗೂ ಸಿರಿ ಸಂಪತ್ತು ಕೊಡು, ಅಕಸ್ಮಾತ್ ಕೊಡೋದ್ರಾಗ ಸ್ವಲ್ಪ ಕಡಿಮೆ ಕೊಡುವ ಅಲ್ಲಿ. ಪರಂತು ಇವತ್ತು ಬಂದವ್ರು ನಾವೆಲ್ಲ ಏನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಈ ಸಂಪತ್ತಿನ ಜೊತೆಗೆ ಎಲ್ಲರನ್ನು ನೋಡಿ ಸಂತೋಷವಾಗಿರುವಂತ ಸಂಪತ್ತು ನಮ್ಗೆ ಉಡಿ ಕೊಡುವ ಅಂತೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಂಡೇವ ಅಂದ್ರ ಮಹಾಲಕ್ಷ್ಮಿ ನಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾಳ. ಯಾವತ್ತು ಅನೇಕ ತರಹದ ಶ್ರದ್ಧಾ ಭಕ್ತಿಗಳಲ್ಲಿ ಹಡಿಗನಾಳ ಗ್ರಾಮ ಬಹಳ ಒಂದು ಸಂಸ್ಕಾರ ಭರಿತವಾಗಿ ಮುತ್ತೇಶ್ವರರ ಗಾಳೇಶ್ವರರ ಅನೇಕ ಹಿರಿಯರ ಒಂದು ಕೃಪಾಶೀರ್ವಾದ ಹಡಿಗನಾಳ ಗ್ರಾಮದ ಮೇಲೆ ಐತಿ. ಎಲ್ಲ ಭಕ್ತರು ಕೂಡ ಒಂದು ಪ್ರೀತಿ ಪೂರ್ವಕವಾಗಿ ಇವತ್ತು ಎಲ್ಲ ಸ್ವಾಮಿಗಳು ಮಣ್ಣು ಮಾಡಿರುವಂತಹ ಕಾರ್ಯಕ್ರಮದ ಬಗ್ಗೆ ಅತ್ಯಂತ ಮೆಚ್ಚುಗೆ ಹೆಂಗಾಗಿದೆ ಅಂದ್ರ ಏನೋ ಮಾಡ್ಲಾಕತ್ತಿಲ್ಲ, ಮಾಡೋದು ನಂದಲ್ಲ, ಇದೆಲ್ಲ ಮುತ್ಯಾಪದ್ದನ್ ಅನ್ನುವಂಥದ್ದು ಯಾವಾಗ ಬಂತೋ ಅವಾಗ ಜಾತ್ರೆ ಯಶಸ್ವಿ ಆಗ್ತದ. ಈಗ ಮಾಡಾಕತ್ತಾರ, ಇದನ್ನು ನಾವ್ ಯಾರು ಮಾಡಾಕತ್ತಿಲ್ಲ. ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅರ್ಜುನ್ ಅಂತಾನ. ಏ ಪರಮಾತ್ಮ ಎಲ್ಲಾ ನೀನ ಮಾಡೋದಾರ ನಾ ಯಾಕೆ ಮಾಡ್ಲಿ ಅಂದ್ರ ಎಲ್ಲಾ ನಾ ಮಾಡೋದು ಮಾಡ್ತಿರ್ತನೋ, ಯಾರಿಗೇನು ಸ್ವಲ್ಪ ತಲುಪ್ತದ. ಪರಂತು ನೀವೊಂದು ನೆಪ ಮಾತ್ರದ. ನಾವು ಜಗತ್ತಿಗೆ ಒಬ್ಬೊಬ್ರು ನೆಪಕ್ಕಾಗಿ ಒಬ್ರು ಸಾಧುರಾಗಿವಿ, ಒಬ್ರು ಸ್ವಾಮಿಗಳಾಗಿವಿ, ಒಬ್ರು ದೇವರೇಶ ಆಗ್ಯಾರ, ಏನೇನೋ ಆಗಿವಿ. ಏನೆಲ್ಲ ಆದಾಗ್ಯೂ ಅರ್ಪಣೆಯನ್ನ ಇವತ್ತು ಸದ್ಗುರುನಾಥನಿಗೆ ಭಗವಂತನಿಗೆ ಅರ್ಪಿಸಿಕೊಂಡಾಗ ನಾವು ಸುಖವಾಗಿರ್ತೀವಿ, ನಮ್ಮ ಜೊತೆ ಇದ್ದವ್ರನ್ನ ಸುಖವಾಗಿರ್ತದ. ಅಂತ ಸುಖ ಶಾಂತಿ ನೆಮ್ಮದಿಯನ್ನ ಮಹಾಲಕ್ಷ್ಮಿ ಮಾತೆ ನಮ್ಮೆಲ್ಲರಿಗೂ ಹಡಿಗನಾಳ ಗ್ರಾಮದ ಸಕಲ ಸದ್ಭಕ್ತರಿಗೆ ಇತ್ತು ರಕ್ಷಿಸಲಿ ಅಂತ ಹೇಳಿ ಜಗದ್ಗುರು ಮುತ್ತೇಶ್ವರರಲ್ಲಿಯೂ ಹಾಗೂ ಗಾಳೇಶ್ವರರಲ್ಲಿಯೂ ಸದ್ಗುರು ಸಿದ್ಧಾರೂಢರಲ್ಲಿಯೂ ಕೂಡ ಪ್ರಾರ್ಥನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಸನ್ಮಂಗಲ ಉಂಟಾಗಲಿ ಅಂತ ಹೇಳಿ ಇವತ್ತಿನ ಕಳಸ ಆ ಗೋಪುರ ದಿವಸ ದೇವಸ್ಥಾನಕ್ಕ ಗುಡಿಗೆ ಬರಾಕ್ ಆಗದ ಹೋದ್ರ ಚಿಂತಿಲ್ಲ. ಯಾರ ವಾಡಿ ತರಾಕ್ ಹೋಗ್ತಿರ್ತೀವಿ, ಎಲ್ಲೋ ಹೋಗ್ತಿರ್ತೀವಿ, ಕಸಕ್ ಹೋಗ್ತಿರ್ತೀವಿ, ಹೋಗುವಾಗ ಬರೋದು ಗುಡಿಗೆ ಬಂದು ನಮಸ್ಕಾರ ಮಾಡೋದು ತಡ ಆಗೋಳ್ತಕ್ಕ ಎಲ್ಲಿ ಕಳಸ ಕಾಣತದ ಅಲ್ಲೇ ನಿಂತು ನಮಸ್ಕಾರ ಮಾಡಿದ್ರೆ ಸಾಕು, ನಮ್ಮ ಪ್ರೀತಿಯಿಂದ ಅಲ್ಲಿ ದೇವಿ ಅನುಗ್ರಹ ಆಗ್ತದ. ಅಂತ ಅನುಗ್ರಹವನ್ನ ಯಾವತ್ತೂ ಸದ್ಭಕ್ತರು ಪಡೀಲಿ ಅಂತ ಆಶಿಸಿ ನಾನು ವಾಣಿಗೆ ರಾಮ್ ಕೊಡ್ತೇನೆ. ಓಂ ಶಾಂತಿ.